ಶಾರದ ಅವರು ತಮ್ಮ ಮನೆಯ ಅಂಗಳದ ಮೆಟ್ಟಿಲುಗಳ ಮೇಲೆ ಗೋಡೆಗೆ ಒರಗಿ ಕುಳಿತಿದ್ದರು. ಅವರು ಶೂನ್ಯ ಭಾವನೆಯಿಂದ ದಿಟ್ಟಿಸುತ್ತಿದ್ದರು. ಆದರೆ ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ನಿನ್ನೆಯವರೆಗೂ ಈ ಮನೆಯಲ್ಲಿ ಸಂತೋಷ ತುಂಬಿತ್ತು. ಶಾರದ ಅವರು ತಮ್ಮ ಪತಿ, ಮಗ ಮತ್ತು ಸೊಸೆಯೊಂದಿಗೆ ನಗುನಗುತ್ತಾ ಸಂತೋಷದ ಜೀವನವನ್ನು ನಡೆಸುತ್ತಿದ್ದರು. ಅವರ ಪತಿಯು ನಿವೃತ್ತರಾಗಿದ್ದರು ಮತ್ತು ಈಗ ಅವರು ಶಾರದ ಅವರೊಂದಿಗೆ ಸಾಕಷ್ಟು ಸಮಯ ಕಳೆಯುತ್ತಿದ್ದರು. ಇದು ಶಾರದ ಅವರಿಗೆ ತುಂಬ ಸಂತೋಷ ನೀಡುತ್ತಿತ್ತು. ಶಾರದ ಅವರು ಈ ಮನೆಗೆ ಸೊಸೆಯಾಗಿ ಬಂದಾಗ ಅವರ ಅತ್ತೆ ಹೆಚ್ಚಾಗಿ ಅನಾರೋಗ್ಯದಿಂದಿರುತ್ತಿದ್ದರು. ಹೀಗಾಗಿ ಮನೆಗೆ ಬಂದ ತಕ್ಷಣ ಮನೆಯ ಎಲ್ಲ ಜವಾಬ್ದಾರಿಗಳು ಶಾರದ ಅವರ ಮೇಲೆಯೇ ಬಿದ್ದಿತ್ತು. ಶಾರದ ಅವರು ತಮ್ಮ ಪತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮುನ್ನವೇ ಸಂಸಾರದ ಜವಾಬ್ದಾರಿಗಳಿಗೆ ಒಗ್ಗಿಕೊಂಡಿದ್ದರು. ಪತಿಯೊಂದಿಗೆ ಮಾತನಾಡಲು ಅವರಿಗೆ ಸಮಯವೇ ಸಿಗುತ್ತಿರಲಿಲ್ಲ. ಮುಂಜಾನೆ ಅವರ ಪತಿ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದರು ಮತ್ತು ತಡರಾತ್ರಿ ಮನೆಗೆ ಬಂದಾಗ ಮಾತ್ರ ಇಬ್ಬರು ಸ್ವಲ್ಪ ಸಮಯ ಒಟ್ಟಿಗೆ ಕಳೆಯಲು ಸಾಧ್ಯವಾಗುತ್ತಿತ್ತು. ಆದರೆ ದಿನ ಕಳೆದಂತೆ ಶಾರದ ಅವರು ತಮ್ಮ ಪತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ತಮ್ಮ ಅದೃಷ್ಟದ ಬಗ್ಗೆ ಹೆಮ್ಮೆ ಅನಿಸಲು ಪ್ರಾರಂಭಿಸಿತ್ತು. ಅವರು ಮನೆಯಲ್ಲಿ ಕಡಿಮೆ ಸಮಯ ಕಳೆದರೂ ಇದ್ದಷ್ಟು ಸಮಯ ತಮ್ಮ ತಾಯಿ ಮತ್ತು ಪತ್ನಿಯೊಂದಿಗೆ ಅರ್ಥಪೂರ್ಣವಾಗಿ ಕಳೆಯಲು ಪ್ರಯತ್ನಿಸುತ್ತಿದ್ದರು. ಅವರು ಗುಣಮಟ್ಟದ ಸಮಯವನ್ನು ನೀಡುವುದರಲ್ಲಿ ನಂಬಿಕೆ ಇಟ್ಟಿದ್ದರು. ಬಹುಶಃ ಇದೇ ಕಾರಣಕ್ಕೆ ಶಾರದ ಮತ್ತು ಅವರ ಅತ್ತೆ ಇಬ್ಬರೂ ತೃಪ್ತರಾಗಿದ್ದರು. ಅವರು ತಾಯಿಯ ಬಳಿ ಕುಳಿತು ಅವರ ಕಷ್ಟ ಸುಖ ವಿಚಾರಿಸುತ್ತಿದ್ದರು ಮತ್ತು ಪತ್ನಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಕ್ಕಾಗ ಅವಳನ್ನು ಪ್ರೀತಿಯಿಂದ ತುಂಬಿಸುತ್ತಿದ್ದರು. ನಂತರ ಸಮಯ ಉರುಳಿತು ಮತ್ತು ಶಾರದ ಅವರು ಅವರಿಗೆ ತಂದೆಯಾಗುವ ಸೌಭಾಗ್ಯವನ್ನು ನೀಡಿದರು. ತಮ್ಮ ನಡವಳಿಕೆಯಿಂದ ಅವರು ಒಬ್ಬ ಉತ್ತಮ ತಂದೆಯಾಗಿಯೂ ಸಾಬೀತಾದರು. ತಮ್ಮ ಒಬ್ಬನೇ ಮಗ ಅಂಕುಶ್ನನ್ನು ಅವರು ತುಂಬ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿದರು. ಈ ನಡುವೆ ಶಾರದ ಅವರ ಅತ್ತೆ ನಿಧನರಾದರು. ಅಂಕುಶ್ ಕೂಡ ತನ್ನ ತಂದೆಯ ಪ್ರತಿರೂಪವೇ ಆಗಿದ್ದನು. ಅವನು ಎಲ್ಲರೊಂದಿಗೆ ವಿನಮ್ರತೆಯಿಂದ ನಡೆದುಕೊಳ್ಳುತ್ತಿದ್ದನು ಮತ್ತು ಮನಸ್ಸಿಟ್ಟು ಓದುತ್ತಿದ್ದನು. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ಮುಂದೆ ಬೆಳೆದು ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಅರಿವು ಬಂದಿತ್ತು. ಇದಕ್ಕಾಗಿ ಅವನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಮಾಡಲು ಬಯಸಿದನು. ಸಮಯ ಕಳೆದಂತೆ ಅಂಕುಶ್ಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. 2 ವರ್ಷಗಳ ನಂತರ ಒಳ್ಳೆಯ ಹುಡುಗಿಯನ್ನು ನೋಡಿ ಶಾರದ ಅವರು ಸ್ಮಿತಾಳನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡು ಬಂದರು. ಈಗ 4 ಒಟ್ಟಿಗೆ ತುಂಬ ಸಂತೋಷದಿಂದ ಬಾಳುತ್ತಿದ್ದರು. ಶಾರದ ಅವರು ತಮ್ಮ ಇಡೀ ಜೀವನವನ್ನು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲೇ ಕಳೆದಿದ್ದರು. ಈಗ ವೃದ್ಧಾಪ್ಯದಲ್ಲಿ ಇಬ್ಬರಿಗೂ ಒಟ್ಟಿಗೆ ಸಮಯ ಕಳೆಯುವ ಅವಕಾಶ ಸಿಕ್ಕಾಗ ಅವರು ಪರಸ್ಪರರ ಒಡನಾಟವನ್ನು ಪೂರ್ಣವಾಗಿ ಆನಂದಿಸುತ್ತಿದ್ದರು. 2-3 ತಿಂಗಳಿಗೊಮ್ಮೆ ಇಬ್ಬರು ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗುತ್ತಿದ್ದರು ಅಥವಾ ಎಲ್ಲಾದರೂ ಪ್ರವಾಸಕ್ಕೆ ಹೊರಡುತ್ತಿದ್ದರು. ಈಗ ಮಗ ಮತ್ತು ಸೊಸೆ ಸೇರಿ ಸಂಸಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಮಗ ಮತ್ತು ಸೊಸೆ ಕೂಡ ಶಾರದ ಅವರ ಸಂತೋಷದ ಕಡೆಗೆ ಗಮನ ಹರಿಸುತ್ತಿದ್ದರು ಮತ್ತು ಅವರಿಬ್ಬರನ್ನು ಎಲ್ಲಾದರೂ ಪ್ರವಾಸಕ್ಕೆ ಕಳುಹಿಸುತ್ತಿದ್ದರು. ಈ ರೀತಿಯಾಗಿ ಕುಟುಂಬದಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಮತ್ತು ಕಾಳಜಿ ವಹಿಸುತ್ತಿದ್ದರು. ಇತ್ತೀಚಿನ ಕೆಲವು ತಿಂಗಳುಗಳಿಂದ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು. ಏಕೆಂದರೆ ಅವರ ಸೊಸೆ ಸ್ಮಿತಾ ತಾಯಿಯಾಗುವ ಶುಭ ಸುದ್ದಿಯನ್ನು ನೀಡಿದಳು. ಅಂದಿನಿಂದ ಶಾರದ ಅವರು ಮತ್ತು ಅವರ ಪತಿಯ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಅವರು ತುಂಬ ಸಂತೋಷದಲ್ಲಿದ್ದರು. ಇಬ್ಬರೂ ಸೇರಿ ಮುಂಬರುವ ಮಗುವಿಗಾಗಿ ಸಾಕಷ್ಟು ಶಾಪಿಂಗ್ ಮಾಡುತ್ತಿದ್ದರು. ಅವರು ಮಗುವಿನ ಕೋಣೆಯನ್ನು ಆಟಿಕೆಗಳಿಂದ ತುಂಬಿಸಿದರು. ಮಗುವಿನೊಂದಿಗೆ ಹೇಗೆ ಆಟವಾಡಬೇಕು ಎಂದು ಇಬ್ಬರೂ ಯೋಚಿಸುತ್ತಿದ್ದರು. ಆದರೆ ಶಾರದ ಅವರ ಪತಿಯ ಈ ಕನಸು ನನಸಾಗಿಯೇ ಉಳಿಯಿತು. ಸ್ಮಿತಾಗೆ ಇನ್ನು 7ನೇ ತಿಂಗಳು ನಡೆಯುತ್ತಿತ್ತು. ಅಷ್ಟರಲ್ಲೇ ಮನೆಯಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆದು ಹೋಯಿತು. ಇಂದು ಮುಂಜಾನೆ ಶಾರದ ಅವರು ತಮ್ಮ ಪತಿಯನ್ನು ಎಬ್ಬಿಸಲು ಹೋದಾಗ ಅವರ ಪತಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವರು ಗಾಬರಿಯಾಗಿ ಕಿರುಚುತ್ತಾ ತಮ್ಮ ಮಗ ಮತ್ತು ಸೊಸೆಯನ್ನು ಕರೆದರು. ಆಗಲೇ ಅವರಿಗೆ ತಿಳಿಯಿತು ತಮ್ಮ ಮುತ್ತೈದೆ ಭಾಗ್ಯ ದೂರವಾಗಿದೆ ಅಂತ. ಕ್ಷಣಾರ್ಧದಲ್ಲಿ ಮನೆಯಲ್ಲಿ ನೆರೆಹೊರೆಯವರು ಬಂದು ನೆರೆದರು. ಎಲ್ಲರೂ ಅವರ ಪತಿಯ ವಿನಮ್ರ ಸ್ವಭಾವದ ಬಗ್ಗೆಯೇ ಮಾತನಾಡುತ್ತಿದ್ದರು. ಇದನ್ನು ಕೇಳಿ ಶಾರದ ಅವರ ಕಣ್ಣೀರು ಮತ್ತಷ್ಟು ಹೆಚ್ಚಾಯಿತು. ಇತ್ತ ಸ್ಮಿತಾಳ ಸ್ವಂತ ತಂದೆ ಈ ಜಗತ್ತಿನಲ್ಲಿ ಇರಲಿಲ್ಲ. ಹಾಗಾಗಿ ಮದುವೆಯ ನಂತರ ಅವಳು ತನ್ನ ಮಾವನನ್ನೇ ತಂದೆಯಂತೆ ಗೌರವಿಸುತ್ತಿದ್ದಳು. ಅವಳು ಕೂಡ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಶಾರದ ಅವರ ಮಗ ಅಂಕುಶ್ ತನ್ನ ತಾಯಿ ಮತ್ತು ಹೆಂಡತಿಯನ್ನು ಸಮಾಧಾನಪಡಿಸಲು ಹರಸಾಹಸ ಪಡುತ್ತಿದ್ದನು. ಅದರಲ್ಲೂ ಸ್ಮಿತಾ ಗರ್ಭಿಣಿಯಾಗಿದ್ದರಿಂದ ಅವಳ ಅಳುವನ್ನು ನೋಡಿ ಅವನು ತುಂಬ ಗಾಬರಿಯಾಗಿದ್ದನು.
ಸ್ಮಿತಾಳ ಅಳುವನ್ನು ನೋಡಿ ಅಲ್ಲಿದ್ದ ಜನರ ಹೃದಯ ಕಲಕುತ್ತಿತ್ತು. ಅವರೆಲ್ಲರ ರೋದವನ್ನು ನೋಡಿದರೆ ಮನೆಯ ಗೋಡೆಗಳು ಅಳುತ್ತಿರುವಂತೆ ಭಾಸವಾಗುತ್ತಿತ್ತು. ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬರೂ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಈ ಕರುಣಾಜನಕ ದೃಶ್ಯವನ್ನು ನೋಡುತ್ತಿದ್ದರು. ಕೆಲವು ಗಂಟೆಗಳಲ್ಲಿ ಅವರ ಸಂಬಂಧಿಕರು ಮನೆಗೆ ಬಂದರು. ಶಾರದಾ ಅವರ ನೆಗೆಣಿ ಅಹಲ್ಯ ಅವರು ಬಂದು ಶಾರದಾ ಅವರನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದರು. ನೋಡುತ್ತಿದ್ದಂತೆಯೇ ಅಳುತ್ತಲೇ 5 ಗಂಟೆಗಳು ಕಳೆದು ಹೋದವು. ಸ್ವಲ್ಪ ಸಮಯದ ನಂತರ ಜನರು ಅವರ ಪತಿಯನ್ನು ಅಂತಿಮ ಸಂಸ್ಕಾರಕ್ಕೆ ಕರೆದೊಯ್ಯಲು ತೊಡಗಿದಾಗ ಶಾರದಾ ಅವರು ಅವರ ಹಿಂದೆಯೇ ಓಡಿದರು. ಮಹಿಳೆಯರೆಲ್ಲರೂ ಸೇರಿ ಅವರನ್ನು ಬಹಳಷ್ಟು ಕಷ್ಟದಿಂದ ತಡೆದು ಸಮಾಧಾನಪಡಿಸಿದರು. ಅಳುತ್ತಾ ಹಠಾತ್ತನೆ ಅವರ ದೃಷ್ಟಿ ಸೊಸೆಯ ಸ್ಮಿತಾಳ ಮೇಲೆ ಬಿತ್ತು. ಅವಳು ಕೂಡ ಅತ್ತು ಸುಸ್ತಾಗಿದ್ದಳು. ಅವಳ ತುಟಿಗಳು ಒಣಗಿದವು ಮತ್ತು ಕಣ್ಣುಗಳು ಸುಸ್ತಾಗಿದ್ದವು. ಈಗಾಗಲೇ ಅವಳ ದೇಹದಲ್ಲಿ ರಕ್ತದ ಕೊರತೆ ಇತ್ತು ಮತ್ತು ಅದಕ್ಕಾಗಿ ಔಷಧಿಗಳು ನಡೆಯುತ್ತಿದ್ದವು. ಶಾರದಾ ಅವರಿಗೆ ಹಠಾತ್ತನೆ ಇದು ನೆನಪಾಯಿತು. ನಿಧಾನವಾಗಿ ನೆರೆಹೊರೆಯವರು ತಮ್ಮ ತಮ್ಮ ಮನೆಗಳಿಗೆ ಹೋಗಲು ಪ್ರಾರಂಭಿಸಿದರು. ಮನೆಯಲ್ಲಿ ಕೆಲವು ಸಂಬಂಧಿಕರು ಮಾತ್ರ ಉಳಿದಿದ್ದರು. ಶಾರದಾ ಅವರು ಕುಳಿತು ಇದನ್ನೆಲ್ಲ ಯೋಚಿಸುತ್ತಿದ್ದರು. ನಂತರ ಎದ್ದು ನಿಂತು ತಮ್ಮ ಸೊಸೆಯ ಕೈ ಹಿಡಿದು ಕೋಣೆಯೊಳಗೆ ಕರೆದುಕೊಂಡು ಹೋದರು. ನಂತರ ಪಕ್ಕದ ಮನೆಯಲ್ಲಿದ್ದ ತಮ್ಮ ಗೆಳತಿಗೆ ಫೋನ್ ಮಾಡಿ ಊಟದ ತಟ್ಟೆಯನ್ನು ತರಿಸಿಕೊಂಡರು ಮತ್ತು ಅದನ್ನು ಸ್ಮಿತಾಳ ಮುಂದೆ ಇಟ್ಟು, ಸ್ವಲ್ಪ ತಿನ್ನು ಮಗಳೇ, ಬೆಳಗಿನಿಂದ ನೀನು ಉಪವಾಸವಿದೆಯಾ, ನಿನ್ನ ಆರೋಗ್ಯ ಹೆದಗೆಡಬಾರದು ಎಂದರು. ಮಾತನಾಡುತ್ತಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಏಕೆಂದರೆ ಸೊಸೆಗೂ ಈಗ ಏನನ್ನು ತಿನ್ನಲು ಮನಸ್ಸಾಗುತ್ತಿಲ್ಲ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಮನೆಯಲ್ಲಿ ಇಂತಹ ವಾತಾವರಣ ಇರುವಾಗ ಊಟದ ಬಗ್ಗೆ ಮಾತನಾಡುವುದು ಅವರಿಗೆ ಇಷ್ಟವಿರಲಿಲ್ಲ. ಆದರೆ ಸದ್ಯಕ್ಕೆ ಸೊಸೆಗೆ ಆಹಾರದ ಅವಶ್ಯಕತೆ ಇತ್ತು. ಸ್ಮಿತಾ ನಿರಾಕರಿಸುತ್ತಾ, ಇಲ್ಲ ಅತ್ತೆ, ನಾನು ಹೇಗೆ ಊಟ ಮಾಡಲು ಸಾಧ್ಯ? ನನಗೆ ಏನನ್ನು ತಿನ್ನಲು ಇಷ್ಟವಿಲ್ಲ ಎಂದಳು. ಮಾತನಾಡುತ್ತಾ ಅವಳ ಧ್ವನಿ ಗದ್ಗದಿತವಾಯಿತು. ಅತ್ತೆ ಸೊಸೆ ಇಬ್ಬರು ಅಳತೊಡಗಿದರು. ಶಾರದಾ ಅವರು ಅವಳ ಕಣ್ಣೀರು ಒರೆಸುತ್ತಾ, ತಿನ್ನದಿದ್ದರೆ ನಿನ್ನ ಆರೋಗ್ಯ ಹೆದಗೆಡುತ್ತದೆ. ನನಗೋಸ್ಕರ ಅಲ್ಲದಿದ್ದರೂ ಕನಿಷ್ಠ ನಿನ್ನ ಮಾವನಿಗೋಸ್ಕರ ತಿನ್ನು. ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಏನಾದರೂ ಆದರೆ ನಾನು ಮೇಲೆ ಹೋಗಿ ಅವರಿಗೆ ಏನು ಮುಖ ತೋರಿಸಲಿ? ನಾನು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಅವರು ಕೇಳಿದರೆ ನಾನೇನು ಹೇಳಲಿ ಎನ್ನುತ್ತಾ ಬಿಕ್ಕಿ ಅತ್ತರು. ಆಗ ಸ್ಮಿತಾ ತನ್ನ ಅತ್ತೆಯ ಮಾತಿಗೆ ಗೌರವ ನೀಡಿ ನಿಧಾನವಾಗಿ ಊಟದ ತಟ್ಟೆಯನ್ನು ತನ್ನ ಮುಂದೆ ಎಳೆದುಕೊಂಡಳು. ಅವಳು ಮೊದಲ ತುತ್ತನ್ನು ಬಾಯಿಗೆ ಇಡಲು ಹೋದಾಗ ಹೊರಗಿನಿಂದ ಯಾರು ಶಾರದಾ ಅವರನ್ನು ಕರೆದರು. ಶಾರದಾ ಅವರು ಕೋಣೆಯಿಂದ ಹೊರಗೆ ಹೋದರು. ಸ್ವಲ್ಪ ಸಮಯದ ನಂತರ ಶಾರದಾ ಅವರ ನೆಗೆಣಿ ಅಹಲ್ಯ ಅವರು ಯಾವುದೋ ಕೆಲಸಕ್ಕಾಗಿ ಕೋಣೆಯ ಕಡೆಗೆ ಬಂದಾಗ ಸ್ಮಿತಾಳ ಮುಂದೆ ಊಟದ ತಟ್ಟೆ ಇರುವುದನ್ನು ನೋಡಿದಳು. ಇದನ್ನು ಕಂಡ ತಕ್ಷಣ ಅವರು ಕಿರುಚುತ್ತಾ, ಸೊಸೆ, ಒಂದು ದಿನ ತಿನ್ನದಿದ್ದರೆ ನೀನೇನು ಸತ್ತು ಹೋಗುವುದಿಲ್ಲ. ನಿನ್ನ ಮಾವ ತೀರಿಕೊಂಡು ಇನ್ನು 5 ಗಂಟೆಯೂ ಆಗಿಲ್ಲ. ನೀನು ಇಲ್ಲಿ ಕೋಣೆಯಲ್ಲಿ ಅಡಿಗೆ ಕುಳಿತು ಊಟ ಮಾಡುತ್ತಿದೆಯಾ? ಹೌದು ಬಿಡು, ನಿನಗೆ ಅತ್ತೆಯ ದುಃಖದ ಬಗ್ಗೆ ಏನು ಗೊತ್ತು? ನಿನ್ನ ಮೇಲೆ ಬಂದಾಗ ಗೊತ್ತಾಗುತ್ತದೆ ಎಂದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಾರದಾ ಅವರು, ನೀವು ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ? ಈಗ ಮನೆಯಲ್ಲಿ ಶೋಕದ ವಾತಾವರಣವಿದೆ ಮತ್ತು ನೀವು ನನ್ನ ಸೊಸೆಗೆ ಶಾಪ ನೀಡುತ್ತಿದ್ದೀರಾ? ನನ್ನ ಪತಿಯನ್ನು ಕಳೆದುಕೊಂಡು ನಾನು ಪಡುತ್ತಿರುವ ನೋವನ್ನು ನನ್ನ ಸೊಸೆಯು ಪಡಬೇಕೆಂದು ನೀವು ಬಯಸುತ್ತಿದ್ದೀರಾ? ನೀವು ಹೇಗೆ ಮಾತನಾಡಲು ಸಾಧ್ಯ ಎಂದರು. ಅದಕ್ಕೆ ಅಹಲ್ಯ ಅವರು, ಅಯ್ಯೋ ತಂಗಿ, ನೀನು ಯಾಕೆ ಎಷ್ಟೊಂದು ಕೋಪ ಮಾಡಿಕೊಳ್ಳುತ್ತಿದೆಯಾ? ನಾನು ನಿನ್ನ ಒಳ್ಳೆಯದಕ್ಕಾಗಿಯೇ ಯೋಚಿಸುತ್ತಿದ್ದೆ. ನೋಡು ನಿನ್ನ ಸೊಸೆಯ ಕೆಲಸವನ್ನು. ಅಲ್ಲಿ ನಿನ್ನ ಪತಿಯ ಶವ ಇನ್ನೂ ಮನೆಯಲ್ಲಿದೆ, ಆದರೆ ಈ ಮಹಾರಾಣಿ ಇಲ್ಲಿ ಕುಳಿತು ಊಟ ಮಾಡುತ್ತಿದ್ದಾಳೆ. ನೀನು ನಿನ್ನ ಸೊಸೆಗೆ ಏನು ಹೇಳುವುದಿಲ್ಲವೇ ಎಂದರು. ಶಾರದಾ ಅವರು ಹೇಳಿದರು, ನೋಡಿ ಅಕ್ಕ, ನೀವು ಇದನ್ನೆಲ್ಲ ಯೋಚಿಸುವ ಅಗತ್ಯವಿಲ್ಲ. ನನ್ನ ಸೊಸೆ ಈಗ ತಾಯಿಯಾಗಲಿದ್ದಾಳೆ. ಅವಳ ಒಡಲಲ್ಲಿ ಮತ್ತೊಂದು ಜೀವ ಬೆಳೆಯುತ್ತಿದೆ. ಹೋದವರ ಅಗಲಿಕೆಯ ನೋವು ಜೀವನ ಪರ್ಯಂತ ಇರುತ್ತದೆ. ಆದರೆ ಆ ಶೋಕದಲ್ಲಿ ನನ್ನ ಸೊಸೆ ಇಷ್ಟು ಹೊತ್ತಿನಿಂದ ಹಸಿದಿದ್ದಾಳೆ ಎಂಬುದು ನಾನು ಮರೆಯಲು ಸಾಧ್ಯವಿಲ್ಲ. ನಮಗಂತೂ ತಿನ್ನಲು ಇಷ್ಟವಿಲ್ಲ ಮತ್ತು ನಮ್ಮ ಗಂಟಲಿನಿಂದ ಒಂದು ತುತ್ತು ಕೆಳಗೆ ಇಳಿಯುವುದಿಲ್ಲ. ಆದರೆ ನಾನೇ ಹಠ ಮಾಡಿ ಸೊಸೆಗೆ ತಿನ್ನಲು ಹೇಳಿದ್ದೆ. ಏಕೆಂದರೆ ಈ ದುಃಖದ ಸಮಯದಲ್ಲಿ ಸೊಸೆಗೆ ಅಥವಾ ಅವಳ ಗರ್ಭದಲ್ಲಿರುವ ಮಗುವಿಗೆ ಏನಾದರೂ ಆದರೆ ನಾವು ಮತ್ತೊಂದು ಆಘಾತವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದಳು. ಮಾತನಾಡುತ್ತಾ ಅವರ ಗಂಟಲು ಗದ್ಗದಿತವಾಯಿತು. ನಂತರ ಅವರು ಕೈಮುಗಿದು ಹೇಳಿದರು, ಅಕ್ಕ, ದಯವಿಟ್ಟು ಈಗ ಹೊರಗೆ ಹೋಗಿ ಮತ್ತು ನನ್ನನ್ನು ಒಂಟಿಯಾಗಿ ಬಿಡಿ. ಸದ್ಯಕ್ಕೆ ನಾನು ಇದಕ್ಕಿಂತ ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಅಷ್ಟರಲ್ಲಿ ಸ್ಮಿತಾ ಬಂದು ಅತ್ತೆಯ ಹೆಗಲನ್ನು ಹಿಡಿದು ಅವರಿಗೆ ಆಸರೆಯಾದಳು. ಅವಳ ಕಣ್ಣುಗಳಿಂದಲೂ ಕಣ್ಣೀರು ಹರಿಯುತ್ತಿತ್ತು. ಬಹಳ ಕಷ್ಟಪಟ್ಟು
ಅವಳು ಒಂದೆರಡು ತುತ್ತು ತಿಂದಿದಳು. ಆದರೆ ಅತ್ತೆಯ ಅಳುವನ್ನು ನೋಡಿ ಅವಳಿಗೆ ಮತ್ತೆ ಅಳು ಬಂತು. ಶಾರದಾ ಅವರು ತಮ್ಮ ಸೊಸೆಯ ಕಣ್ಣೀರು ಒರೆಸುತ್ತಾ ಹೇಳಿದರು, ಸ್ಮಿತಾ ಮಗಳೇ, ಈ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಅಳುವುದು ನಿನಗೆ ಒಳ್ಳೆಯದಲ್ಲ. ನಿನಗೆ ಇದನ್ನೆಲ್ಲ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ನನಗೆ ಗೊತ್ತು. ಆದರೆ ನೀನು ಧೈರ್ಯ ತಂದುಕೊಳ್ಳಬೇಕು. ಬಾ, ನಾನೇ ನನ್ನ ಕೈಯಾರೆ ನಿನಗೆ ಊಟ ಮಾಡಿಸುತ್ತೇನೆ. ಹೀಗೆ ಅಳುತ್ತಾ ಅವರು ಸೊಸೆಗೆ ತಮ್ಮ ಕೈಯಾರೆ ತುತ್ತು ನೀಡತೊಡಗಿದರು. ಅದು ಅತ್ಯಂತ ಕರುಣಾಜನಕ ದೃಶ್ಯವಾಗಿತ್ತು. ಇಬ್ಬರ ಕಣ್ಣುಗಳಿಂದಲೂ ಕಣ್ಣೀರು ಹರಿಯುತ್ತಿತ್ತು. ಆದರೆ ಶಾರದಾ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದರು. ಸ್ಮಿತಾ ತುಂಬ ಭಾವುಕಳಾಗಿದ್ದಳು. ತನ್ನ ಅತ್ತೆ ಇಷ್ಟೊಂದು ದೊಡ್ಡ ಆಘಾತವನ್ನು ಅನುಭವಿಸುತ್ತಿದ್ದರು. ತನ್ನ ಸೊಸೆಯ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಿದ್ದಾರೆ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಮಾವನವರ ಅಗಲಿಕೆಯ ನಂತರ ಈಗ ತನ್ನ ಅತ್ತೆಗೆ ಮಾನಸಿಕ ಧೈರ್ಯ ತುಂಬಲು ನಾನು ಅವರಿಗೆ ಒಂದು ಗಟ್ಟಿ ಆಸರೆ ಆಗಬೇಕು ಮತ್ತು ಅವರಿಗೆ ಭಾವನಾತ್ಮಕವಾಗಿ ಬೆಂಬಲ ನೀಡಬೇಕು ಎಂದು ಸ್ಮಿತಾ ಮನಸ್ಸಿನಲ್ಲಿಯೇ ನಿರ್ಧರಿಸಿದಳು. ಅತ್ತ ಕಡೆ ಅಹಲ್ಯ ಅವಳ ಮುಖ ಸಿಂಡೇರಿಸಿಕೊಂಡು ಕೋಣೆಯಿಂದ ಹೊರಟು ಹೋದಳು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.